ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ದೆಹಲಿಯಲ್ಲಿ ಕೂತು 5 ವರ್ಷ ನಾನೇ CM ಅಂತ ಸಿದ್ದರಾಮಯ್ಯ ಅವರು ಅಬ್ಬರಿಸಿದ್ದೇಕೆ? ಸಿದ್ದರಾಮಯ್ಯ ಡಿಚ್ಚಿ ಕೊಟ್ಟರು, DK ಶಿವಕುಮಾರ್ ಸೈಲೆಂಟ್ ಆಗಿದ್ದೇಕೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ? ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆಯಾ? ಇದರೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ CM ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಲೇಬೇಕು ಅಂತ ದೆಹಲಿಯಲ್ಲಿ ಕೂತು ಬೀಡು ಬಿಟ್ಕೊಂಡು ಕೂತ್ಕೊಂಡಿದ್ರು. 2-3 ದಿನಗಳ ಕಾಲ ಸತತವಾಗಿ ಪ್ರಯತ್ನವನ್ನು ಮಾಡಿದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡಬೇಕನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಉಭಯ ನಾಯಕರು ಹೊಂದಿದ್ರು. ಹೀಗಿದ್ದು ಕೂಡ ರಾಹುಲ್ ಗಾಂಧಿ ಇಬ್ಬರೂ ನಾಯಕರಿಗೂ ಕೂಡ ಯಾವುದೇ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ. ಕೊನೆಗೆ ಒಂದಷ್ಟು ಅಸ್ತ್ರವನ್ನು ಹೂಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡುವಂಥ ಕೆಲಸವನ್ನು ಮಾಡಿದರು. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಮತ್ತೊಂದು ಸಾರಿ ಅಬ್ಬರಿಸುವ ಮೂಲಕ 5 ವರ್ಷ ನಾನೇ CM ಆಗಿರ್ತೇನೆ, ನನಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ, ಯಾರು ಕೂಡ ನನ್ನನ್ನು ಕೆಳಗಿಳಿಯಿರಿ ಅಂತ ಹೇಳಿಲ್ಲ, ಯಾವುದೇ ಅಧಿಕಾರ ಸೂತ್ರ ಹಂಚಿಕೆ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಬಹಳ ಮಹತ್ವಾಕಾಂಕ್ಷೆಯಿಂದ ಬಹಳ ಕನಸುಗಳನ್ನು ಹೊತ್ತುಕೊಂಡು ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತಹ ಆಕಾಂಕ್ಷೆಯಲ್ಲಿದ್ದಂಥ DK ಶಿವಕುಮಾರ್ ಅವರಿಗೆ ಡಿಚ್ಚಿ ಕೊಡುವಂಥ ಕೆಲಸವನ್ನು ಮಾಡಿದರು. ಇದಲ್ಲದೆ DK ಶಿವಕುಮಾರ್ ಅವರು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡ್ರೆ ತಪ್ಪೇನಲ್ಲ, ಅದ್ರ ಜೊತೆಗೆ ಸಾಕಷ್ಟು ಜನ ಶಾಸಕರು ಕೂಡ ಈ ಥರದ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಈ ಅವಧಿಯಲ್ಲಿ 5 ವರ್ಷ ನಾನೇ CM ಆಗಿರ್ತೇನೆ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಹೋದರು. ಇದನ್ನೆಲ್ಲವನ್ನೂ ಗಮನಿಸ್ತಾ ಇದ್ದಂಥ DK ಶಿವಕುಮಾರ್ ಅವರು ಮೌನಕ್ಕೆ ಶರಣಾದರು. ಈ ಮೌನಕ್ಕೆ ಶರಣಾಗುವ ಮೂಲಕ ನಾನೊಬ್ಬ ಪಕ್ಷದ ಕಟ್ಟಾಳು ಅನ್ನುವಂಥ ಒಂದು ರೀತಿಯ ಸಂದೇಶವನ್ನು DK ಶಿವಕುಮಾರ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಏನೇ ಹೇಳಿಕೆಗಳನ್ನು ಕೊಟ್ಟರು ಕೂಡ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಅವ್ರು ಹೇಳಿದ ಮೇಲೆ ಮುಗಿಯಿತು, ನಾನು ಮತ್ತೆ ಪದೇ ಪದೇ ಅದನ್ನು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಒಂದು ರೀತಿಯಲ್ಲಿ ನಾನು ಪಕ್ಷದ ಲಾಯಲ್ ವ್ಯಕ್ತಿ, ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸುತ್ತೆ, ನನಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರಿಗೆ ಕಾಣಿಸ್ತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ನಾನು CM ಆಕಾಂಕ್ಷಿ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಏನಾದರೂ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಅದೇ ಅವರಿಗೆ ಮುಳುವಾಗುವಂಥ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಚುನಾವಣಾ ಸಂದರ್ಭದಲ್ಲಿ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ CLP ಸಭೆಯಲ್ಲಿ ಮತಗಳ ಮೂಲಕವೇ ಆಯ್ಕೆ ಮಾಡಬೇಕಾದಂಥ ಸಂದರ್ಭ ಬಂತು. ಮತವನ್ನೇ ಹಾಕಬೇಕು, ಅದನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕನ್ನುವಂಥ ಗಂಭೀರವಾದಂಥ ಸಲಹೆಗಳು ಬಂದವು. ಇದು ಎಂಬ್ಯಾರಸ್ಮೆಂಟ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮೊದಲು ಪಟ್ಟಕ್ಕೇರಿಸುವಂಥ ಕೆಲಸ ಮಾಡ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ 2 ವರ್ಷದಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆ ಇವತ್ತಾಗುತ್ತೆ ಅನ್ನುವಂಥ ಮಾತುಗಳು ಚರ್ಚೆ ಬರ್ತಾ ಇದ್ದಾವೆ. ಆದರೆ ಅಷ್ಟು ಸುಲಭವಾಗಿ ಅಧಿಕಾರ ಹಂಚಿಕೆ ಆಗುತ್ತಾ ಅನ್ನುವಂಥದ್ದು ಬಹಳ ಪ್ರಶ್ನೆ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಇದನ್ನೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅನ್ನುವಂಥದ್ದು. ರಾಜಕೀಯದಲ್ಲೂ ಕೂಡ ಒಂದಷ್ಟು ಸೂಕ್ಷ್ಮವಾಗಿ BJP ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲವೂ ಕೂಡ ಗಮನಿಸ್ಕೊಂಡು ಕೂತಿದ್ದಾವೆ. ಬಹಳ ಪ್ರಮುಖವಾಗಿ BJP ಈ ಕ್ಷಣವನ್ನು ಬಳಸ್ಕೊಂಡು ಮುಂದೆ ನಾವು ಇದನ್ನು ಅಧಿಕಾರವನ್ನು ಹಿಡಿಬಹುದಾ ಅನ್ನುವಂಥ ಒಂದು ಚಿಂತನೆಯಲ್ಲಿದೆ. ಅದರ ಜೊತೆಗೆ ಈ ಒಂದು ವಿಚಾರವನ್ನು ಬಿಟ್ಟು ಕೊಟ್ಬಿಟ್ರೆ ಎಲ್ಲಿ ಸರ್ಕಾರ ಕೈ ತಪ್ಪು ಹೋಗುತ್ತೆ ಅನ್ನುವಂತಹ ಗಂಭೀರವಾದಂತಹ ಆಲೋಚನೆಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗ ಅಧಿಕಾರ ಹಂಚಿಕೆ ಸೂತ್ರವನ್ನು ಹೆಣೆಯೋದು ಬೇಡ, ಒಂದಷ್ಟು ದಿನಗಳ ಕಾಲ ಹೋಗಲಿ, ಏನಾಗ್ತಾ ಇದೆ ಅನ್ನೋದನ್ನು ಮೊದಲು ಗಮನಿಸೋಣ, ಶಾಸಕರ ನಡೆ ಹೇಗಿದೆ ಅನ್ನುವಂಥದ್ದು ಗಮನಿಸೋಣ ಅನ್ನುವಂಥ ಲೆಕ್ಕಾಚಾರದಲ್ಲೇ ಮೊನ್ನೆ ಹೈಕಮಾಂಡ್ ನಾಯಕರಾದಂಥ ಸುರ್ಜೇವಾಲಾ ಅವರು ಬಂದು ಶಾಸಕರ ಒಂದಷ್ಟು ಮಾಹಿತಿಗಳನ್ನು, ಅವರ ಕುಶಲೋಪರಿಯನ್ನು, ಅವರ ದೂರುದುಮಾನಗಳನ್ನು ಕೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಸ್ಥಿತಂತ್ರಗಳಾಗಬಾರ್ದು, ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಒಂದಷ್ಟು ಸಂಧಾನ ಸೂತ್ರಗಳನ್ನು ಹೆಣುವಂಥ ಕೆಲಸಗಳನ್ನು ಈ ಹಿಂದಿನಿಂದ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಶಾಸಕರ ಬಲ ಇದೆ, ಇನ್ನೊಂದು ಕಡೆ ಪಕ್ಷದ ನಿಷ್ಠೆಯಾಗಿ DK ಶಿವಕುಮಾರ್ ಅವರು ನಾನಿದ್ದೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಂದಷ್ಟು ಕದಲುವಂಥ ಕೆಲಸಗಳು ಕೂಡ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. DK ಶಿವಕುಮಾರ್ ಅವರು CM ಹುದ್ದೆಯನ್ನು ಕಸಿದುಕೊಳ್ತಾ ಇದ್ದಾರೆ, ಅಲ್ಲಿ ಜಗಳ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಸ್ಪೆಕ್ಯುಲೇಷನ್ ಅಥವಾ ರಾಜಕೀಯ ಒಂದಷ್ಟು ವಾಗ್ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಹೀಗಿದ್ದೂ ಕೂಡ ಸಿದ್ದರಾಮಯ್ಯ ಅವರು ನಾನು ಅಧಿಕಾರವನ್ನು ಬಿಟ್ಟುಕೊಡುವಲ್ಲ ಎಂಬ ಲೆಕ್ಕಾಚಾರದಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಮೌನದ ಮೂಲಕವೇ ಅದಕ್ಕೊಂದಷ್ಟು ತಿರುಗೇಟು ಕೊಡತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ಒಂದಷ್ಟು ಹಾದಿಯನ್ನು ಸುಗಮ ಮಾಡಿಕೊಳ್ಳುವಷ್ಟರ ಅಂದರೆ ಹೈಕಮಾಂಡ್ಗೆ ನಾನು ಪಕ್ಷದ ವ್ಯಕ್ತಿ, ಪಕ್ಷ ಮೊದಲು, ಪಕ್ಷ ಇದ್ದರೆ ನಾನಿದ್ದೇನೆ ಅನ್ನುವಂಥ ಒಂದಷ್ಟು ಸಂದೇಶಗಳನ್ನು ರವಾನೆ ಮಾಡುವ ಮೂಲಕ ತಮ್ಮ ಪಟ್ಟನ್ನು ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಮೂಲಕ ಹೋಗ್ತಾ ಇದ್ದಾರೆ. ಮತ್ತು ಹಿಂಬಾಗಿಲ ಮೂಲಕ ಕೂಡ ಸತತವಾದಂಥ ಪ್ರಯತ್ನ ಇದ್ದೇ ಇರುತ್ತೆ, ನಾನು CM ಆಕಾಂಕ್ಷಿ ಅನ್ನುವಂಥದ್ದು. ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈ ಥರದ ಹೇಳಿಕೆ ಕೊಟ್ಟ ಬಳಿಕ CM ಆಗಲಿ DCM ಆಗಲಿ ಇಬ್ಬರಿಗೂ ಕೂಡ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಿದ್ದಾಗ
ಇಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು, ರಾಜ್ಯ KPCC ಹುದ್ದೆ ಸೇರಿದಂತೆ ಏನೆಲ್ಲ ಬದಲಾವಣೆಗಳಾಗ್ಬೋದು ಅನ್ನೋಂಥ ಒಂದಷ್ಟು ನಿರೀಕ್ಷೆನ ಇಟ್ಕೊಂಡು ಒಂದಷ್ಟು ಜನ ಕಾದು ಕೂಳ್ತಿದ್ರು. ಯಾವುದಕ್ಕೂ ಕೂಡ ಸದ್ಯಕ್ಕೆ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಇದಕ್ಕೆ ಒಂದಷ್ಟು ಕಾಲ ಪಕ್ವವಾಗಬೇಕು ಅನ್ನುವಂಥ ಲೆಕ್ಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಾಯ್ತಾ ಇದೆ. ಬಹಳ ಪ್ರಮುಖವಾಗಿ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಬಿಹಾರ ಚುನಾವಣೆ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಥರದ ಅಧಿಕಾರದ ಕಿತ್ತಾಟವನ್ನು ಮಾಡ್ಕೊಂಡು ಕೂತ್ಕೊಳ್ಳೋದು ಸಮಂಜಸ ಅಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಂಗ್ರೆಸ್ ಹೈಕಮಾಂಡ್ ಕಾಣಿಸ್ತಾ ಇದೆ. ಮುಂದಿನ ವರ್ಷ ಮೇಗೆ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ತುಂಬುತ್ತೆ. ಆ ಬಳಿಕ ಎಲ್ಲ ಲೆಕ್ಕಾಚಾರಗಳನ್ನು ನೋಡ್ಕೊಳ್ಳೋಣ. ಸದ್ಯಕ್ಕೆ ಯಾವುದೇ ಬದಲಾವಣೆಗಳನ್ನು ಮಾಡೋದು ಬೇಡ ಅನ್ನುವಂಥದ್ದು. ಅದರ ಜೊತೆಗೆ ಆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಡ ಈ ಹಿಂದಿನಿಂದಲೂ ಕೂಡ ಇದೆ. ಅದಕ್ಕೆ ಒಂದು ಉತ್ತರ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಸಿಗಬಹುದು ಅನ್ನುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಇದ್ದಾವೆ. ಆದರೂ ಕೂಡ ಅದಕ್ಕೂ ಸ್ಪಷ್ಟತೆ ಇಲ್ಲ. ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾದಂಥ ವರದಿಗಳನ್ನು ತರಿಸ್ಕೊಂಡಿದೆ, ಶಾಸಕರ ಅಭಿಪ್ರಾಯಗಳನ್ನು ಕೇಳಿದೆ, ಸಚಿವರ ಮೌಲ್ಯಮಾಪನವನ್ನು ಮಾಡಿದೆ. ಇದೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಯಾರ ಮಾತನ್ನು ಕೇಳಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದರೂ ಕೂಡ CM ಬಣದ ಸದಸ್ಯರು ಒಂದಷ್ಟು ರಾಜಕೀಯವನ್ನು ರಾಜ್ಯದ ಮಟ್ಟಿಗೆ ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿದ ಮಾತಿಗೆ ಮುಗಿದೋಯ್ತು, ಇನ್ನು 5 ವರ್ಷ ಯಾವುದೇ CM ಬದಲಾವಣೆ ಇಲ್ಲ, ಮುಂದಿನ 2028ರ ಚುನಾವಣೆ ಏನಿದೆಯಲ್ಲ ಅದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಿದೆ. ಆದರೆ CM ಯಾರಾಗ್ತಾರೆ ಅನ್ನೋದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾನು ಕೂಡ 2028ರ CM ಸ್ಥಾನದ ಆಕಾಂಕ್ಷೆ ಅಂತ ಇದ್ದಾರೆ. ಇದ್ರ ಜೊತೆಗೆ DK ಶಿವಕುಮಾರ್ ಅವರು ಈ ಅವಧಿಯಲ್ಲೇ CM ಆಗಬೇಕು, ಅದು ಕೊನೆಗಾದರೂ ಸರಿ, ಮತ್ತೆ 2028ರಲ್ಲಿ ಚುನಾವಣೆ ಗೆದ್ದು ಮತ್ತೊಂದು ಅವಧಿಗೆ CM ಆಗುವಂಥ ಅವಕಾಶ ಪಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ನೋಡ್ಕೊಂಡು ನಿಂತಿದೆ. ಅದರ ಜೊತೆಗೆ ಪಕ್ಷ ಕೂಡ ಕಾರ್ಯಕರ್ತರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಏನಾಗಬಹುದು, ದೆಹಲಿ ಹೈಕಮಾಂಡ್ ಏನು ಹೇಳುತ್ತೆ ಅನ್ನುವಂಥದ್ದು. ಆದರೆ ಇದನ್ನೆಲ್ಲದರ ಮಧ್ಯೆ ರಾಜ್ಯ ರಾಜಕೀಯದ ಮಧ್ಯೆ ಒಂದಷ್ಟು ಆಡಳಿತ ಕುಸಿದಿರೋದಂತೂ ಸ್ಪಷ್ಟ. ಯಾಕಂದರೆ ಈ ಥರದ ಬೆಳವಣಿಗೆಗಳಾಗ್ತಾ ಇದ್ದಾಗ ಸರ್ಕಾರದಲ್ಲಿ ಸ್ಥಿತಂತರ ಇರೋದಿಲ್ಲ ಮತ್ತು ಸರ್ಕಾರದಲ್ಲಿ ಒಂದಷ್ಟು ಹಿಡಿತ ಕೂಡ ಇರೋದಿಲ್ಲ. ಇದೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರು ಇಲ್ಲಿ 5 ವರ್ಷ ಪೂರ್ಣ ಅವಧಿಯ CM ಇರ್ತಾರಾ, ಅಥವಾ ಒಂದು ವೇಳೆ ಬದಲಾವಣೆ ಮಾಡೋದಾದರೆ ನಾವು ಬದಲಾವಣೆ ಮಾಡಿ ಸುಭದ್ರ ಸರ್ಕಾರವನ್ನು ಕೊಡ್ತೇವೆ ಅನ್ನುವಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದೆ. ಸ್ಪಷ್ಟ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡಬೇಕಾಗಿದೆ. ಇದಿಲ್ಲದೆ ಹೋದರೆ ಈ ಥರದ ಕೆಸರ ರಿಚಾಟ, ಈ ಥರದ ಆರೋಪ ಪ್ರತ್ಯಾರೋಪಗಳು ಈ 5 ವರ್ಷದ ಉದ್ದಕ್ಕೂ ಇರ್ತವೆ ಅನ್ನೋದರಲ್ಲಿ 2 ಮಾತಿಲ್ಲ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿ ಭಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ದೆಹಲಿಯಲ್ಲಿ ಕೂತು 5 ವರ್ಷ ನಾನೇ CM ಅಂತ ಸಿದ್ದರಾಮಯ್ಯ ಅವರು ಅಬ್ಬರಿಸಿದ್ದೇಕೆ? ಸಿದ್ದರಾಮಯ್ಯ ಡಿಚ್ಚಿ ಕೊಟ್ಟರು, DK ಶಿವಕುಮಾರ್ ಸೈಲೆಂಟ್ ಆಗಿದ್ದೇಕೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ? ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆಯಾ? ಇದರೆಲ್ಲದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ CM ಸಿದ್ದರಾಮಯ್ಯ DK ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಲೇಬೇಕು ಅಂತ ದೆಹಲಿಯಲ್ಲಿ ಬೀಡು ಬಿಟ್ಕೊಂಡು ಕೂತ್ಕೊಂಡಿದ್ರು. 2-3 ದಿನಗಳ ಕಾಲ ಸತತವಾಗಿ ಪ್ರಯತ್ನವನ್ನು ಮಾಡಿದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಮಾಡಿ ಒಂದಷ್ಟು ಚರ್ಚೆ ಮಾಡಬೇಕನ್ನುವಂಥ ಮಹತ್ವಾಕಾಂಕ್ಷೆಯನ್ನು ಉಭಯ ನಾಯಕರು ಹೊಂದಿದ್ರು. ಹೀಗಿದ್ದು ಕೂಡ ರಾಹುಲ್ ಗಾಂಧಿ ಇಬ್ಬರೂ ನಾಯಕರಿಗೂ ಕೂಡ ಯಾವುದೇ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ. ಕೊನೆಗೆ ಒಂದಷ್ಟು ಅಸ್ತ್ರವನ್ನು ಹೂಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡುವಂಥ ಕೆಲಸವನ್ನು ಮಾಡಿದರು. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಮತ್ತೊಂದು ಸಾರಿ ಅಬ್ಬರಿಸುವ ಮೂಲಕ 5 ವರ್ಷ ನಾನೇ CM ಆಗಿರ್ತೇನೆ, ನನಗೆ ಹೆಚ್ಚಿನ ಶಾಸಕರ ಬೆಂಬಲ ಇದೆ, ಯಾರು ಕೂಡ ನನ್ನನ್ನು ಕೆಳಗಿಳಿಯಿರಿ ಅಂತ ಹೇಳಿಲ್ಲ, ಯಾವುದೇ ಅಧಿಕಾರ ಸೂತ್ರ ಹಂಚಿಕೆ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಬಹಳ ಮಹತ್ವಾಕಾಂಕ್ಷೆಯಿಂದ ಬಹಳ ಕನಸುಗಳನ್ನು ಹೊತ್ತುಕೊಂಡು ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತಹ ಆಕಾಂಕ್ಷೆಯಲ್ಲಿದ್ದಂಥ DK ಶಿವಕುಮಾರ್ ಅವರಿಗೆ ಡಿಚ್ಚಿ ಕೊಡುವಂಥ ಕೆಲಸವನ್ನು ಮಾಡಿದರು. ಇದಲ್ಲದೆ DK ಶಿವಕುಮಾರ್ ಅವರು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡ್ರೆ ತಪ್ಪೇನಲ್ಲ. ಅದ್ರ ಜೊತೆಗೆ ಸಾಕಷ್ಟು ಜನ ಶಾಸಕರು ಕೂಡ ಈ ಥರದ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಈ ಅವಧಿಯಲ್ಲಿ 5 ವರ್ಷ ನಾನೇ CM ಆಗಿರ್ತೇನೆ ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಹೋದರು. ಇದನ್ನೆಲ್ಲವನ್ನೂ ಗಮನಿಸ್ತಾ ಇದ್ದಂಥ DK ಶಿವಕುಮಾರ್ ಅವರು ಮೌನಕ್ಕೆ ಶರಣಾದರು. ಈ ಮೌನಕ್ಕೆ ಶರಣಾಗುವ ಮೂಲಕ ನಾನೊಬ್ಬ ಪಕ್ಷದ ಕಟ್ಟಾಳು ಅನ್ನುವಂಥ ಒಂದು ರೀತಿಯ ಸಂದೇಶವನ್ನು DK ಶಿವಕುಮಾರ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಏನೇ ಹೇಳಿಕೆಗಳನ್ನು ಕೊಟ್ಟರು ಕೂಡ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಅವ್ರು ಹೇಳಿದ ಮೇಲೆ ಮುಗಿಯಿತು, ನಾನು ಮತ್ತೆ ಪದೇ ಅದನ್ನು ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಒಂದು ರೀತಿಯಲ್ಲಿ ನಾನು ಪಕ್ಷದ ಲಾಯಲ್ ವ್ಯಕ್ತಿ, ಎಲ್ಲವನ್ನು ಕೂಡ ಹೈಕಮಾಂಡ್ ಗಮನಿಸುತ್ತೆ,
ನನಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರಿಗೆ ಕಾಣಿಸ್ತಾ ಇದೆ. ಮತ್ತು ಈ ಸಂದರ್ಭದಲ್ಲಿ ನಾನು CM ಆಕಾಂಕ್ಷಿ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ಏನಾದರೂ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ಅದೇ ಅವರಿಗೆ ಮುಳುವಾಗುವಂಥ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಚುನಾವಣಾ ಸಂದರ್ಭದಲ್ಲಿ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ CLP ಸಭೆಯಲ್ಲಿ ಮತಗಳ ಮೂಲಕವೇ ಆಯ್ಕೆ ಮಾಡಬೇಕಾದಂಥ ಸಂದರ್ಭ ಬಂತು. ಮತವನ್ನೇ ಹಾಕಬೇಕು, ಅದನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕನ್ನುವಂಥ ಗಂಭೀರವಾದಂಥ ಸಲಹೆಗಳು ಬಂದವು. ಇದು ಎಂಬ್ಯಾರಸ್ಮೆಂಟ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮೊದಲು ಪಟ್ಟಕ್ಕೇರಿಸುವಂಥ ಕೆಲಸ ಮಾಡ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿಯಲ್ಲಿ 2 ವರ್ಷದಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆ ಇವತ್ತಾಗುತ್ತೆ ಅನ್ನುವಂಥ ಮಾತುಗಳು ಚರ್ಚೆ ಬರ್ತಾ ಇದ್ದಾವೆ. ಆದರೆ ಅಷ್ಟು ಸುಲಭವಾಗಿ ಅಧಿಕಾರ ಹಂಚಿಕೆ ಆಗುತ್ತಾ ಅನ್ನುವಂಥದ್ದು ಬಹಳ ಪ್ರಶ್ನೆ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಇದನ್ನೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅನ್ನುವಂಥದ್ದು. ರಾಜ್ಯ ರಾಜಕೀಯದಲ್ಲೂ ಕೂಡ ಒಂದಷ್ಟು ಸೂಕ್ಷ್ಮವಾಗಿ BJP ಆಗಿರ್ಬೋದು, JDS ಆಗಿರ್ಬೋದು ಎಲ್ಲವೂ ಕೂಡ ಗಮನಿಸ್ಕೊಂಡು ಕೂತಿದ್ದಾವೆ. ಬಹಳ ಪ್ರಮುಖವಾಗಿ BJP ಈ ಕ್ಷಣವನ್ನು ಬಳಸ್ಕೊಂಡು ಮುಂದೆ ನಾವು ಇದನ್ನು ಅಧಿಕಾರವನ್ನು ಹಿಡಿಬಹುದಾ ಅನ್ನುವಂಥ ಒಂದು ಚಿಂತನೆಯಲ್ಲಿದೆ. ಅದರ ಜೊತೆಗೆ ಈ ಒಂದು ವಿಚಾರವನ್ನು ಬಿಟ್ಟು ಕೊಟ್ಬಿಟ್ರೆ ಎಲ್ಲಿ ಸರ್ಕಾರ ಕೈ ತಪ್ಪು ಹೋಗುತ್ತೆ ಅನ್ನುವಂತಹ ಗಂಭೀರವಾದಂತಹ ಆಲೋಚನೆಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗ ಅಧಿಕಾರ ಹಂಚಿಕೆ ಸೂತ್ರವನ್ನು ಹೆಣೆಯೋದು ಬೇಡ. ಒಂದಷ್ಟು ದಿನಗಳ ಕಾಲ ಹೋಗಲಿ, ಏನಾಗ್ತಾ ಇದೆ ಅನ್ನೋದನ್ನು ಮೊದಲು ಗಮನಿಸೋಣ, ಶಾಸಕರ ನಡೆ ಹೇಗಿದೆ ಅನ್ನುವಂಥದ್ದು ಗಮನಿಸೋಣ ಅನ್ನುವಂಥ ಲೆಕ್ಕಾಚಾರದಲ್ಲೇ ಮೊನ್ನೆ ಹೈಕಮಾಂಡ್ ನಾಯಕರಾದಂಥ ಸುರ್ಜೇವಾಲಾ ಅವರು ಬಂದು ಶಾಸಕರ ಒಂದಷ್ಟು ಮಾಹಿತಿಗಳನ್ನು, ಅವರ ಕುಶಲೋಪರಿಯನ್ನು, ಅವರ ದೂರುದುಮಾನಗಳನ್ನು ಕೇಳ್ಕೊಂಡು ಹೋಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಸ್ಥಿತಂತ್ರಗಳಾಗಬಾರ್ದು, ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಒಂದಷ್ಟು ಸಂಧಾನ ಸೂತ್ರಗಳನ್ನು ಹೆಣುವಂಥ ಕೆಲಸಗಳನ್ನು ಈ ಹಿಂದಿನಿಂದ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಶಾಸಕರ ಬಲ ಇದೆ, ಇನ್ನೊಂದು ಕಡೆ ಪಕ್ಷದ ನಿಷ್ಠೆಯಾಗಿ DK ಶಿವಕುಮಾರ್ ಅವರು ನಾನಿದ್ದೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಂದಷ್ಟು ಕದಲುವಂಥ ಕೆಲಸಗಳು ಕೂಡ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ. DK ಶಿವಕುಮಾರ್ ಅವರು CM ಹುದ್ದೆಯನ್ನು ಕಸಿದುಕೊಳ್ತಾ ಇದ್ದಾರೆ, ಅಲ್ಲಿ ಜಗಳ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಸ್ಪೆಕ್ಯುಲೇಷನ್ ಅಥವಾ ರಾಜಕೀಯ ಒಂದಷ್ಟು ವಾಗ್ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಹೀಗಿದ್ದೂ ಕೂಡ ಸಿದ್ದರಾಮಯ್ಯ ಅವರು ನಾನು ಅಧಿಕಾರವನ್ನು ಬಿಟ್ಟುಕೊಡೋಲ್ಲ ಎಂಬ ಲೆಕ್ಕಾಚಾರದಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಮೌನದ ಮೂಲಕವೇ ಅದಕ್ಕೊಂದಷ್ಟು ತಿರುಗೇಟು ಕೊಡತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ಒಂದಷ್ಟು ಹಾದಿಯನ್ನು ಸುಗಮ ಮಾಡಿಕೊಳ್ಳುವಷ್ಟರ ಅಂದರೆ ಹೈಕಮಾಂಡ್ಗೆ ನಾನು ಪಕ್ಷದ ವ್ಯಕ್ತಿ, ಪಕ್ಷ ಮೊದಲು, ಪಕ್ಷ ಇದ್ದರೆ ನಾನಿದ್ದೇನೆ ಅನ್ನುವಂಥ ಒಂದಷ್ಟು ಸಂದೇಶಗಳನ್ನು ರವಾನೆ ಮಾಡುವ ಮೂಲಕ ತಮ್ಮ ಪಟ್ಟನ್ನು ಒಂದು ರೀತಿಯಲ್ಲಿ ಸಾಫ್ಟ್ ಕಾರ್ನರ್ ಮೂಲಕ ಹೋಗ್ತಾ ಇದ್ದಾರೆ. ಮತ್ತು ಹಿಂಬಾಗಿಲ ಮೂಲಕ ಕೂಡ ಸತತವಾದಂಥ ಪ್ರಯತ್ನ ಇದ್ದೇ ಇರುತ್ತೆ, ನಾನು CM ಆಕಾಂಕ್ಷಿ ಅನ್ನುವಂಥದ್ದು. ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಈ ಥರದ ಹೇಳಿಕೆ ಕೊಟ್ಟ ಬಳಿಕ CM ಆಗಲಿ DCM ಆಗಲಿ ಇಬ್ಬರಿಗೂ ಕೂಡ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಿದ್ದಾಗ ಇಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು, ರಾಜ್ಯ KPCC ಹುದ್ದೆ ಸೇರಿದಂತೆ ಏನೆಲ್ಲ ಬದಲಾವಣೆಗಳಾಗ್ಬೋದು ಅನ್ನೋಂಥ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡು ಒಂದಷ್ಟು ಜನ ಕಾದು ಕುಳಿತಿದ್ರು. ಯಾವುದಕ್ಕೂ ಕೂಡ ಸದ್ಯಕ್ಕೆ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಇದಕ್ಕೆ ಒಂದಷ್ಟು ಕಾಲ ಪಕ್ವವಾಗಬೇಕು ಅನ್ನುವಂಥ ಲೆಕ್ಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕಾಯ್ತಾ ಇದೆ. ಬಹಳ ಪ್ರಮುಖವಾಗಿ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಬಿಹಾರ ಚುನಾವಣೆ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಥರದ ಅಧಿಕಾರದ ಕಿತ್ತಾಟವನ್ನು ಮಾಡ್ಕೊಂಡು ಕೂತ್ಕೊಳ್ಳೋದು ಸಮಂಜಸ ಅಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಂಗ್ರೆಸ್ ಹೈಕಮಾಂಡ್ ಕಾಣಿಸ್ತಾ ಇದೆ. ಮುಂದಿನ ವರ್ಷ ಮೇಗೆ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ತುಂಬುತ್ತೆ. ಆ ಬಳಿಕ ಎಲ್ಲ ಲೆಕ್ಕಾಚಾರಗಳನ್ನು ನೋಡ್ಕೊಳ್ಳೋಣ. ಸದ್ಯಕ್ಕೆ ಯಾವುದೇ ಬದಲಾವಣೆಗಳನ್ನು ಮಾಡೋದು ಬೇಡ ಅನ್ನುವಂಥದ್ದು. ಅದರ ಜೊತೆಗೆ ಆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಡ ಈ ಹಿಂದಿನಿಂದಲೂ ಕೂಡ ಇದೆ. ಅದಕ್ಕೆ ಒಂದು ಉತ್ತರ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಸಿಗಬಹುದು ಅನ್ನುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಇದ್ದಾವೆ. ಆದರೂ ಕೂಡ ಅದಕ್ಕೂ ಸ್ಪಷ್ಟತೆ ಇಲ್ಲ. ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೂಕ್ಷ್ಮವಾದಂಥ ವರದಿಗಳನ್ನು ತರಿಸ್ಕೊಂಡಿದೆ, ಶಾಸಕರ ಅಭಿಪ್ರಾಯಗಳನ್ನು ಕೇಳಿದೆ, ಸಚಿವರ ಮೌಲ್ಯಮಾಪನವನ್ನು ಮಾಡಿದೆ. ಇದೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಯಾರ ಮಾತನ್ನು ಕೇಳಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದರೂ ಕೂಡ CM ಬಣದ ಸದಸ್ಯರು ಒಂದಷ್ಟು ರಾಜಕೀಯವನ್ನು ರಾಜ್ಯದ ಮಟ್ಟಿಗೆ ಮಾಡ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿದ ಮಾತಿಗೆ ಮುಗಿದೋಯ್ತು, ಇನ್ನು 5 ವರ್ಷ ಯಾವುದೇ CM ಬದಲಾವಣೆ ಇಲ್ಲ, ಮುಂದಿನ 2028ರ ಚುನಾವಣೆ ಏನಿದೆಯಲ್ಲ ಅದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಿದೆ. ಆದರೆ CM ಯಾರಾಗ್ತಾರೆ ಅನ್ನೋದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾನು ಕೂಡ 2028ರ CM ಸ್ಥಾನದ ಆಕಾಂಕ್ಷೆ ಅಂತ ಇದ್ದಾರೆ. ಇದರ ಜೊತೆಗೆ DK ಶಿವಕುಮಾರ್ ಅವರು ಈ ಅವಧಿಯಲ್ಲೇ CM ಆಗಬೇಕು, ಅದು ಕೊನೆಗಾದರೂ ಸರಿ, ಮತ್ತೆ 2028ರಲ್ಲಿ ಚುನಾವಣೆ ಗೆದ್ದು ಮತ್ತೊಂದು ಅವಧಿಗೆ CM ಆಗುವಂಥ ಅವಕಾಶ ಪಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನು ನೋಡ್ಕೊಂಡು ನಿಂತಿದೆ. ಅದರ ಜೊತೆಗೆ ಪಕ್ಷ ಕೂಡ, ಕಾರ್ಯಕರ್ತರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಏನಾಗಬಹುದು, ದೆಹಲಿ ಹೈಕಮಾಂಡ್ ಏನು ಹೇಳುತ್ತೆ ಅನ್ನುವಂಥದ್ದು. ಆದರೆ ಇದನ್ನೆಲ್ಲದರ ಮಧ್ಯೆ ರಾಜ್ಯ ರಾಜಕೀಯದ ಮಧ್ಯೆ ಒಂದಷ್ಟು ಆಡಳಿತ ಕುಸಿದಿರೋದಂತೂ ಸ್ಪಷ್ಟ. ಯಾಕಂದರೆ ಈ ತರಹದ ಬೆಳವಣಿಗೆಗಳಾಗ್ತಾ ಇದ್ದಾಗ ಸರ್ಕಾರದಲ್ಲಿ ಸ್ಥಿತಂತರ ಇರೋದಿಲ್ಲ ಮತ್ತು
ಸರ್ಕಾರದಲ್ಲಿ ಒಂದಷ್ಟು ಹಿಡಿತ ಕೂಡ ಇರೋದಿಲ್ಲ. ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರು ಇಲ್ಲಿ 5 ವರ್ಷ ಪೂರ್ಣ ಅವಧಿಯ ಸಿ ಎಂ ಇರ್ತಾರ, ಅಥವಾ ಒಂದು ವೇಳೆ ಬದಲಾವಣೆ ಮಾಡೋದಾದರೆ ನಾವು ಬದಲಾವಣೆ ಮಾಡಿ ಸುಭದ್ರ ಸರ್ಕಾರವನ್ನು ಕೊಡ್ತೇವೆ ಅನ್ನುವಂಥ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ರಾಜ್ಯದ ಜನತೆ ಗಮನಿಸ್ತಾ ಇದೆ. ಸ್ಪಷ್ಟ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡಬೇಕಾಗಿದೆ. ಇಲ್ಲದೆ ಹೋದರೆ ಈ ಥರದ ಕೆಸರಚಾಟ, ಈ ಥರದ ಆರೋಪ ಪ್ರತ್ಯಾರೋಪಗಳು ಈ 5 ವರ್ಷದ ಉದ್ದಕ್ಕೂ ಇರ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿ ಭಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.